ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಆನಂದ್ಸ್ ವರ್ಲ್ಡ್ ಕನ್ನಡ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಮಗೆ ಇದು ಹೊಸ ವರ್ಷ ದಿನ. ನಾವು ಇವತ್ತು ಯಾವುದೇ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಏನೋ ಬ್ಲಾಗ್ ಇದಾಗಿರುತ್ತೆ. ಸೊ ಬೆಳಗ್ಗೆನೇ ಮನೇಲಿ ಪೂಜೆ ಎಲ್ಲ ಆಗಿದೆ, ಮೇಲೆ ಕೆಳಗೆ ಎಲ್ಲ ಪೂಜೆ ಆಗಿ ಎಲ್ಲರೂ ಬೇವು ಬೆಲ್ಲ ಕೂಡ ತಗೊಂಡಿದ್ದೀವಿ. ಸೊ ಇವಾಗ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ. ಆಲ್ಮೋಸ್ಟ್ ನಾನು ಸುಬ್ಬು ಮತ್ತು 3 ಜನ ರೆಡಿ ಆಗಿದ್ದೀವಿ. ಇನ್ನು ಬಾಕಿಯವರು ಇವಾಗ ಸ್ನಾನ ಮಾಡೋದಕ್ಕೆ. ಇವಾಗ ಟೈಮ್ ಏನೋ 7:45 ಅಷ್ಟೇ. ಸೊ ಇವಾಗ ಸ್ಟಾರ್ಟ್ ಮಾಡಿದರೆ ನಾವೆಲ್ಲ ಬೆಳಗ್ಗೆನೇ ಎದ್ದು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಇದು ತಾಳ್ದ, ಹಾಗೆ ಇದು ರೈಸ್ ರೆಡಿ. ಬ್ರೇಕ್ಫಾಸ್ಟ್ ಮಾಡ್ಬೇಕು ಇವಾಗ. ನಮ್ಮ ಅತ್ತೆ ಚೆನ್ನಾಗಿ ರೆಡಿ ಆಗಿದ್ದಾರೆ ಫ್ರೆಂಡ್ಸ್, ತೋರಿಸ್ತೀನಿ. ಎಲ್ಲಿದ್ದಾರೆ? ಅಲ್ಲಿ ನಮ್ಮ ಸುಬ್ಬು ಗಲೀಜು ಮಾಡ್ಕೊಬಿಟ್ಟಿದ್ದಾನೆ. ತೋರಿಸಿದ್ರೆ ಅದು ಕಮೆಂಟ್ಸ್ ಕೂಡ ಬರಲ್ಲ. ಸೊ ನೀವೆಲ್ಲ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀರಿ? ನಾನು ಈ ಟಾಪ್ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ. ಸೊ ಕೆಲಸ ಎಲ್ಲ ಒಬ್ಬಟ್ಟು ತಟ್ಟೋದೆಲ್ಲ ಮುಗಿಯೋವರೆಗೂ ಟಾಪ್ ಹಾಕ್ಕೊಂಡಿರ್ತೀನಿ. ಆಮೇಲೆ ಸೀರೆ ಹಾಕ್ಲೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗತ್ತೆ ಅಂತ. ಹ್ಯಾಪಿ ಯುಗಾದಿ ಆಲ್ ಆಫ್ ಯು. ಸೊ ಶುಭ ಮತ್ತೆ ನೋಡಿ ಫ್ರೆಂಡ್ಸ್, ಇದು ಕಾಟನ್ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾರೆ. ಸುಬ್ಬುನು ರೆಡಿಯಾಗಿದ್ದ, ಆಗಲೇ 2ನೇ ಸರಿ ಬಿಚ್ಚಿರೋದು ಡೈಪರು. ಹ್ಯಾಪಿ ಯುಗಾದಿ ಅಮ್ಮ. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಸೇಮ್ ಟು ಯು. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹಾಯ್ ಮಾಡ್ಬಿಡಮ್ಮ. ಹಾಯ್. ನಮಸ್ಕಾರ ಮಾಡಿಬಿಡು. ನಮಸ್ಕಾರ. ಓಕೆ. ನಮ್ಮ ಯಶು ಈಗ ಸ್ನಾನ ಮಾಡ್ತಾ ಇದ್ದಾನೆ. ನಮ್ಮ ಮಾವ ನಮ್ಮ ಯಶು ಇಬ್ರು ಒಟ್ಟಿಗೆ ಮಾಡೋದವ್ರಿಬ್ರು. ಸೊ ಇವಾಗ ನಾನು ಅಡುಗೆ ಪ್ರಿಪೇರ್ ಮಾಡಬೇಕು, ಒಬ್ಬಟ್ಟಕ್ಕೆ ರೆಡಿ ಮಾಡ್ಕೋಬೇಕು. ಸೊ ನಾನು ಅಂದರೆ ಡ್ರೈ ಫ್ರೂಟ್ಸ್ ಒಬ್ಬಟ್ಟು ಮಾಡ್ಬಿಡೋಣ ಅಂತ. ಬಟ್ ನಮ್ಮ ಮನೇಲೆಲ್ಲ ಒಬ್ಬಟ್ಟು ಸಾಂಬಾರು ಇಷ್ಟಪಡ್ತಾರೆ. ಸೊ ಅದಕ್ಕೆ ಒಬ್ಬಟ್ಟು ಸಾಂಬಾರು, ಬೇಳೆ ಒಬ್ಬಟ್ಟು, ತಾಳ್ದ ರೈಸ್ ಸಾಂಬಾರು ಇಷ್ಟು. ಸೊ ಬನ್ನಿ ಇವಾಗ ತಾಳ್ದ ಒಗ್ಗರಣೆ ಮಾಡಬೇಕು. ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಇನ್ನೂ ಹೇಳಿಲ್ಲ. ಏಯ್ ಹುಷಾರಿಲ್ಲ, ಕೆಮ್ಮು ನೆಗಡಿ. ಏನ್ ಮಾಡ್ತಾ ಇದ್ದೀರಾ ರೀ? ಎಲ್ಲರಿಗೂ ಸ್ನಾನ ಪೂಜೆ ಎಲ್ಲ ಆಗೋಕೆ ಎಷ್ಟೊತ್ತಿದ್ದೆ? 8 ಗಂಟೆ. ಈಗ ನೆನ್ನೆನೆ ಮಾಡಿದ್ದೆ. ಬೆಳಗ್ಗೆ ದೀಪ ಹಚ್ಚಿದೆ. ಸ್ನಾನ ಮಾಡು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫೈನಲಿ ನಾನು ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಈಗ ಮುಂಚೆ ಸುಬ್ಬುಗೆ ಮೇಕಪ್ ಮಾಡಿ, ಅಂದರೆ ಮೇಕಪ್ ಅನ್ನೋದಕ್ಕಿಂತ ಡ್ರೆಸ್ಅಪ್ ಮಾಡಿ ಒಂದು ಶಾರ್ಟ್ಸ್ ರೆಕಾರ್ಡ್ ಮಾಡಿಕೊಂಡೆ. ಹಬ್ಬಕ್ಕೆ ನಾನು ಒಬ್ಬಟ್ಟು ತಟ್ಟಕ್ಕೆ ಟೈಮ್ ಆಗಲಿಲ್ಲ, ಯಾಕಂದರೆ ಸುಬ್ಬುಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅದಕ್ಕೆ. ಸೊ ಅದಕ್ಕೆ ಅವನ್ನ ಮಲಗಿಸಿದ್ದೆ. ಅವ್ನು ನೋಡ್ಕೊಳಕ್ಕೆ ನಾನೇ ಇರಬೇಕಾಗಿತ್ತು. ಸೊ ಅದಕ್ಕೆ ನಾನು ಮಧ್ಯಾಹ್ನ ಒಬ್ಬಟ್ಟು ತಟ್ಟಲಿಲ್ಲ. ನಮ್ಮ ಅತ್ತೆ ಒಂದು 5-6 ತಟ್ಟಿರೋ ಅಷ್ಟೇ, ಯಾರು ಮನೇಲಿ ಇರಲಿಲ್ಲ. ಸೊ ಇವಾಗ ನಾನು ಒಬ್ಬಟ್ಟು ತಟ್ಟಬೇಕು, ಅದನ್ನು ರೆಕಾರ್ಡ್ ಮಾಡ್ತೀನಿ. ನಾನು ಈ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಸೊ ನಮ್ಮ ಶಾಪ್ದೇ ರೇಷ್ಮೆ ಸೀರೆದು. ಸೊ ಸ್ಟಾರ್ಟಿಂಗಲ್ಲಿ ಬಂದಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸೊ ಈ ಬ್ಲೌಸ್ ಕೂಡ ನಮ್ಮ ಶಾಪಲ್ಲೇ ಸ್ಟಿಚ್ ಮಾಡಿಸಿದ್ದು, ಅಂದರೆ ಎಂಬ್ರಾಯ್ಡ್ರಿ ಮಾಡಿಸಿದ್ದು, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ, ಯಾಕಂದರೆ ಟೈಮ್ ನನಗೆ ಕಡಿಮೆ ಇತ್ತು. ಅದಕ್ಕಾಗಿ ನಮಗಿಡೋದೇ ಮಲ್ಲಿಗೆ ಹೂವು. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ನಮ್ಮ ಯಜಮಾನ್ರು ಬೆಳಗ್ಗೆ ಹೋಗಿದ್ದು ಇವಾಗ ಬಂದರು ಫ್ರೆಂಡ್ಸ್. ಎಲ್ಲಿ ಹೋಗಿದ್ರಿ? ಫ್ರೆಂಡ್ಸ್ ಬಂದಿರೋಂಥ ಮೂವಿಗೆ ಹೋಗಿರಂತೆ. ನಮ್ಮ ಸುಬ್ಬು ಇವಾಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದಾನೆ. ನಮ್ಮ ಯಶುಗೆ ಬೇರೆದಾಕಿದೆ, ಅವನು ಚೇಂಜ್ ಮಾಡ್ಕೊಂಡಿದ್ದಾನೆ. ಎಸ್, ನಮ್ಮ ಮನೆಯವರು ಚೇಂಜ್ ಮಾಡ್ಕೊಂಡಿದ್ದಾರೆ, ಬೆಳಗ್ಗೆ ಎದ್ದಿದ್ದಿಲ್ಲ. ಸೊ ಇವಾಗ ನಾವು ಪೂಜೆ ಮಾಡಬೇಕು. ಆಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಫೋಟೋಸ್, ಹಬ್ಬ ಆದಮೇಲೆ ಫೋಟೋಸ್ ತೆಗಿಬೇಕಲ್ಲ. ಸೊ ಫೋಟೋಸ್ ತಗೊಂಡು ಆಮೇಲೆ ಕೆಳಗಡೆ ರೂಟೀನ್ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಶುರು ಮಾಡಿದ್ದೀನಿ. ಸೊ ಬನ್ನಿ ಎಲ್ಲ ವಿಶ್ ಮಾಡಿ. ಯಶಸ್ ಅವರೇ ಯುಗಾದಿ ಸುಬ್ಬು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಫ್ರೆಂಡ್ಸ್, ಹ್ಯಾಪಿ
ಹುಷಾರಿಲ್ಲ ಅದಕ್ಕೆ. ಸೊ ಫ್ರೆಂಡ್ಸ್, ಯಶ್ ಚಾನಲ್ ವೀಕ್ಷಕರಿಗೆ, ನ್ಯೂಸ್ ವರ್ಲ್ಡ್ ಕನ್ನಡ ವೀಕ್ಷಕರಿಗೆ, ಯಶ್ ಫ್ಯಾಷನ್ ವೀಕ್ಷಕರಿಗೆ, ಹಾಗೆ ಯಶ್ ಫ್ಯಾಷನ್ ಕಸ್ಟಮರ್ಸ್ಗೆ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಯುಗಾದಿ. ಈ ಹೊಸ ಸಂವತ್ಸರ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ ಅಂತ ಕೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಯಾರಿ ಹೇಗಿದೆ ಕಮೆಂಟಲ್ಲಿ ಹೇಳಿ, ಓಕೆನಾ? ಹಿಂಗೆ ರೆಡಿ ಆಗಿದ್ದೀವಿ. ನಮ್ಮ ಸುಬ್ಬುನ ಇವತ್ತು ಹುಡುಗಿ ಮಾಡಿ ಬೇವು ಬೆಲ್ಲ ಹಂಚಿಸ್ತೆ ಎಲ್ಲರಿಗೂ. ಹುಡುಗಿ ಏನಿಲ್ಲ, ಅದು ಡಾಟ್ಸ್ ಆ್ಯಂಡ್ ಡಾಟ್ಸ್ ಏನೋ ಅದರಲ್ಲಿ ಒಂದು ಜುಬ್ಬ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೆ ಅಷ್ಟೇ ಫ್ರೆಂಡ್ಸ್. ಸೊ ಕೆಳಗಡೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಫೋಟೋ ಸೆಷನ್ ಮುಗಿಸ್ಕೊತೀವಿ, ಓಕೆನಾ? ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಇದೆಲ್ಲ ನಾನು ಮಧ್ಯಾಹ್ನ ಸ್ವಲ್ಪ ಫ್ರೀ ಇತ್ತು, ಆವಾಗ ಸುಬ್ಬು ನಿದ್ದೆ ಮಾಡಿ ಎದ್ಮೇಲೆ ಅವನಿಗೆ ಇದು ಸ್ವಲ್ಪ ಲೂಸ್ ಅಂತ ಅನಿಸ್ತು. ನಾನು ಸ್ವಲ್ಪ ದೊಡ್ಡ ಸೈಜಿಗೆ ತೊಗೊಂಡಿದ್ದೀನಿ, ಯಾಕಂದರೆ ಕಾಟನ್ ಶಿಂಕ್ ಆಗುತ್ತೆ ಮತ್ತು ಮಕ್ಕಳು ಬೆಳೀತಾರಲ್ಲ, ಸೊ ಅದಕ್ಕೆ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೆ. ಅದನ್ನು ಹಾಕಿ ಅವನಿಗೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡೆ. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ ನನ್ನ ಮಗ. ಹೇಗೆ ಕಾಣ್ತಾ ಇದ್ದಾನೆ ಅಂತ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಅದಾದಮೇಲೆ ಯಶುಗೆ ಬೆಳಗ್ಗೆನೇ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ, ಬಟ್ ಅವನು ಓಡಾಡ್ತಾನೆ ಇರ್ತಾನೆ, ಬಿಸಿಲು ಅಂದರೂ ಕೇಳಲ್ಲ. ಸೊ ಮಾಮೂಲಿ ಫೇಸ್ ಆಗೋಗ್ಬಿಡ್ತಾನೆ ಅಷ್ಟೇ. ಸೊ ಹಂಗೆ ಮಕ್ಳಿಗೆ ಫೋಟೋ ತೊಗೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಯುಗಾದಿ ಹಬ್ಬಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ್ಯಂಡ್ ಅದಾದಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಎತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ನಮ್ಮ ಅತ್ತೆಗೆ ಆಲ್ರೆಡಿ ಸಾರಿ ಚೇಂಜ್ ಮಾಡಿಬಿಟ್ಟಿದ್ರು. ನಮ್ಮ ಅತ್ತೆ ಸಾರಿಲಿ ಒಂದು ಸ್ವಲ್ಪ ಫೋಟೋ ತೆಗಿಬೇಕು ಅಂತ ಅನಿಸ್ತು. ಸುಬ್ಬು ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಅವ್ನು ಹಾಕಿರೋವಂಥದ್ದು ಸ್ಫಟಿಕ ಮಾಲೆ, ಪ್ಯೂರ್ ಸ್ಫಟಿಕ ಬರುತ್ತಲ್ಲ ಅದ್ರದ್ದು. ಅದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೆ. ಸೊ ಅದನ್ನು ಹೇಗೆ ಸಿಕ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ನಮ್ಮ ಫ್ಯಾಮಿಲಿ ಫೋಟೋ ಈವ್ನಿಂಗ್ ಟೈಮಲ್ಲಿ ತೊಗೊಂಡಿದ್ದು. ಈವ್ನಿಂಗ್ ನಾನು ದೀಪ ಹಚ್ಚುವಾಗ ರೆಡಿ ಆಗಿದೆ. ಸೊ ಆವಾಗ ತೊಗೊಂಡಿದ್ದು ನೋಡಿ, ಅವ್ನ ಅವತಾರ ನೋಡಿ. ಇದು ನಾನು ಅನ್ಎಡಿಟೆಡ್ ಪಿಕ್ಸು ಹಾಕಿದ್ದೀನಿ, ಯಾಕಂದರೆ ನಂಗೆ ಮೆಮೊರಿ ಇರುತ್ತೆ ಅಂತ ಹೇಳಿ. ಸೊ ನೋಡ್ಬೋದು ಅವ್ನು ಹೆಂಗೆ ಆಡ್ತಾನೆ ಅಂತ. ಸೊ ನಾನು ಇದು ನಮ್ಮ ಅಂಗಡಿ ಓಪನ್ ಆದಾಗ, ಬಟ್ಟೆ ಅಂಗಡಿ ಓಪನ್ ಆದಾಗ ಪೂಜೆ ದಿನ ಲಕ್ಷ್ಮಿಗೆ ಉಡ್ಸಿದ್ದೆ ಸೀರೆ ಇದು. ಸೊ ಇದನ್ನು ನಾನು ಹಂಗೆ ಸ್ಟಿಚ್ ಮಾಡಿ ಇಟ್ಟಿದ್ದೆ. ವಾಶ್ ಮಾಡಿದಿರ ಹಾಕೋಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಅದನ್ನು ನಾನು ಹಾಗೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಫೈನಲಿ ನಾನು ನಮ್ಮ ಯಜಮಾನ್ ರೀಲ್ಸ್ ಮಾಡುವಾಗ ಒಂದಷ್ಟು ಕಾಮಿಡಿ ಮಾಡಿದ್ವಲ್ಲ, ಆ ಕ್ಲಿಪ್ಪಿಂಗ್ಸು ಹಾಕಿದ್ದೀನಿ. ಸೊ ಇದಾದಮೇಲೆ ನಾನು ಬ್ಯಾಕ್ ಟು ರೂಟೀನ್ ಅಂತ ಒಬ್ಬಟ್ಟು ಸುಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಸುಬ್ಬು ಮಲಗಿದ್ದಿದ್ದರಿಂದ ಒಬ್ಬಟ್ಟೆಲ್ಲ ಏನೂ ಮಾಡಿರಲಿಲ್ಲ. ಸೊ ಸಂಜೆ ಆಗ್ತಾ ಸುಬ್ಬುಗೆ ಸ್ವಲ್ಪ ಜಾಸ್ತಿನೇ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಅವನಿಗೆ ಏನಂದರೆ, ನಮ್ಮ ಹಸು ಹಾಲು ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತೆ. ಅಂದರೆ ಯೂಶ್ವಲಿ ಪ್ಯಾಕೆಟ್ ಹಾಲಾದರೆ ಸ್ವಲ್ಪ ಅದು ಫ್ಯಾಟೆಲ್ಲ ತೆಗೆದು ಪ್ಯಾಕೆಟೈಸ್ ಮಾಡಿರ್ತಾರೆ. ಬಟ್ ನಾವು ಡೈರೆಕ್ಟಾಗಿ ಹಾಲನ್ನ ಕಾಯಿಸೋದ್ರಿಂದ ಜಾಸ್ತಿ ನೀರು ಹಾಕಿದ್ರೂ ಕೂಡ ಫ್ಯಾಟ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ. ಸೊ ಅದರಿಂದ ಮಕ್ಳಿಗೆ ಬೇಗನೆ ಕಫ ಬಂದುಬಿಡುತ್ತೆ. ಸೊ ನಮ್ಮ ಸುಬ್ಬುಗೆ ಯೂಶ್ವಲಾಗಿ ಜಾಸ್ತಿ ಕಫ ಬರ್ತಾ ಇರಲಿಲ್ಲ, ಬಟ್ ಇವಾಗ ಏನೋ ಗೊತ್ತಿಲ್ಲ, ಸ್ವಲ್ಪ ಹಾಲು ಜಾಸ್ತಿ ಮಾಡಿದ್ದೀವಿ ಅವನಿಗೆ, ಹಸು ಹಾಲು, ಅದಕ್ಕಾಗಿ ಕಫ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಅವನಿಗೆ ಜ್ವರ, ಕೆಮ್ಮು, ನೆಗಡಿ ಮತ್ತು ಈ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಇನ್ನೂ ಅವನಿಗೆ ಜ್ವರ ಇದ್ದೇ ಇದೆ. ಸೊ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದು ಇದಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಆ ಥರ ಆಗೋಗಿದೆ. ಸೊ ನೋಡೋಣ ಯಾವಾಗ ಹುಷಾರಾಗುತ್ತೋ ಅಂತ. ಮತ್ತು ಕಫಕ್ಕೆ ಬಜೆ ಹಾಕೋಣ ಅಂತ ಬಜೆ ಎಲ್ಲ ತೊಗೊಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಒಬ್ಬಟ್ಟು ಸುಡ್ತಾಯಿದ್ದೀನಿ. ಯುಗಾದಿ ಹಬ್ಬ ಅಂದರೆ ಒಬ್ಬಟ್ಟು. ಸೊ ನಿಮ್ಮ ಮನೇಲೆಲ್ಲ ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹೇಳಿ. ಸೊ ನೋಡ್ಬೋದು, ನಾನು ಕೂಡ ಬೆಳಗ್ಗೆ ಮಧ್ಯಾಹ್ನ ನಮ್ಮತ್ತೆ ಒಬ್ಬಟ್ಟು ತಟ್ಟಿದ್ರು, ಇವಾಗ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ತುಂಬ ಗ್ರ್ಯಾಂಡ್ ಅಲ್ಲದೆ ಆದರೂ ಸಿಂಪಲ್ಲಾಗಿ ನಾವು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬಂದು ನಾನ್ ವೆಜ್. ನಮ್ಮ ಕಡೆ ಅಂದರೆ ನಮ್ಮ ಒಂದು ಕಮ್ಯುನಿಟಿ ಏನಿದೆ, ಅವ್ರಿಗೆ ಯುಗಾದಿ ಹಬ್ಬನೇ ಜಾಸ್ತಿ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ನಾವು ಯುಗಾದಿ ಹಬ್ಬನ ಬೇರೆ ಎಲ್ಲ ಹಬ್ಬಕ್ಕಿಂತ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲರ ಮನೆಯೂ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ನಾವು ಬೇರೆ ಹಬ್ಬಗಳಿಗೆ ಕಂಪೇರ್ ಮಾಡಿದ್ರೆ ಈ ಹಬ್ಬ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸಿಹಿಗೆ ಅಂತ ಖಾರ ಜಾಸ್ತಿ ನಮ್ಮ ಮನೇಲಿ, ಎವ್ರಿ ಇಯರ್ ಹಂಗೆ ಆಗುತ್ತೆ. ಮತ್ತು 3 days ಕಂಪ್ಲೀಟಾಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಲ್ಲಾದರೂ ಓಡಾಡೋದು ಮತ್ತು ಎಂಟರ್ಟೈನ್ಮೆಂಟ್ಸ್ಗೆ ಪಚ್ಚಿ ಆಡೋದು, ಕಾರ್ಡ್ಸ್ ಆಡೋದು, ಇದೆಲ್ಲ 3 days ಕಂಪ್ಲೀಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಯಾಕೆ ಗೊತ್ತಿಲ್ಲ, ಸ್ಕ್ರೀನು ಹಿಂಗೆ ಆಗ್ತಾಯಿದೆ. ಸೊ ಟೈಮ್ ಆಗಿದೆ 9 ಗಂಟೆ. ಇನ್ನೇನು ಶುಭು ಪಾಪ ಜಾಸ್ತಿ ಹುಷಾರಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಕೋಲ್ಡ್, ಕಾಫ್, ಜ್ವರ ಇಷ್ಟು ಬಂದಿದೆ. ಸೊ ಮಲ್ಕೊಬಿಟ್ಟ. ಇವತ್ತು ಯಾಕೋ ನಮ್ಮನ್ನ ಎಲ್ಲೂ ಬಿಡ್ತಾನೇ ಇರಲಿಲ್ಲ. ನಮ್ಮ ಅತ್ತೆ ಹತ್ರ ಇದ್ರೂ ಅಳ್ತಾಯಿದ್ದ, ನನ್ನ ಹತ್ರ ಇದ್ರೂ ಅಳ್ತಾಯಿದ್ದ, ಆ ಥರ ಆಗ್ಬಿಟ್ಟಿತ್ತು. ಸೊ ಇವತ್ತು
ಅವಳನ್ನ ಸಮಾಧಾನ ಮಾಡೋದೇ ಜಾಸ್ತಿ ಟೈಮ್ ಆಗೋಯ್ತು. ಸೊ ಮಲಗಿಸಿದ್ದೀನಿ ಇವಾಗ ಸುಬ್ಬುನ. ಆಲ್ಮೋಸ್ಟ್ ಇವತ್ತಿನ ದಿನ ಎಂಡಾಯಿತು. ಅಂದರೆ ಸ್ವೀಟು ನಮಗೇನಿದ್ರು ನಾಳೆನೇ ಹಬ್ಬ ಜಾಸ್ತಿ, ಅಂದರೆ ನಮ್ಮ ಕಡೆ ಜಾಸ್ತಿ ನಾನ್ ವೆಜ್ ಇರೋದ್ರಿಂದ ನಾಳೆನೇ ಹಬ್ಬ ಜಾಸ್ತಿ. ಸೊ ಇದು ಸ್ವೀಟ್ ಏನಿರುತ್ತೆ ಅದನ್ನು ಸಿಂಪಲ್ಲಾಗೆ ಮಾಡ್ತೀವಿ. ಸೊ ನಾನು ಇವಾಗ ಒಬ್ಬಟ್ಟೆಲ್ಲ ತೆಗ್ಬಿಟ್ಟು ಇಟ್ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆಯವ್ರು ಊಟಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಾನು ಹೋಗಬೇಕು, ಯಾಕಂದರೆ ಸುಬ್ಬು ಮಲಗಿದಾಗ ಯಾರಾದರೂ ಒಬ್ಬರು ನೋಡ್ಕೊಂಡಿರಬೇಕು. ಅದಕ್ಕೆ ಹಂಗೆ ಬಿಟ್ಬಿಟ್ಟು ಹೋಗಲ್ಲ ಯಾವಾಗೂ ಅಷ್ಟೇ. ಒಂದ್ಸರಿ ಸ್ಟಾರ್ಟಿಂಗಲ್ಲಿ ಬಿದ್ದೋಗ್ಬಿಟ್ಟಿದ್ದ. ಆವಾಗ ಯಶುನೂ ಅಷ್ಟೇ, ಯಶು ಆದರೂ ಕಾಟ್ ಮೇಲೆ ಕೂತ್ಕೊಂಡು ಕೂಗೋನು. ಸುಬ್ಬು ಹಂಗಲ್ಲ, ಡೈರೆಕ್ಟ್ ಇಳಿದ್ಬಿಟ್ಟೆ ಬಂದ್ಬಿಡ್ತಾನೆ. ಇಳ್ಬಿಟ್ಟು ಬರೋದಲ್ದಿರ ಕೂಲರ್ ಆಫ್ ಮಾಡ್ಬಿಟ್ಟು ಬರ್ತಾನೆ. ಅಷ್ಟು ಟ್ಯಾಲೆಂಟೆಡ್ ಅವನು. ಸೊ ಅದಕ್ಕೆ ಯಾವಾಗಲೂ ಜೊತೇಲಿ ಅವ್ನು ಮಲಗಿದಾಗ ನಾನು ನಮ್ಮ ಮನೆಯವ್ರು ಇಲ್ಲ ಅಂದರೂ ನಮ್ಮ ಅತ್ತೇನೋ ಅವ್ವನೋ ಯಾರಾದರೂ ಒಬ್ಬರು ಇರ್ತೀನಿ. ಸೊ ಇವತ್ತೊಂದು ಬೇಜಾರಿನ ವಿಷಯ ಏನಂದರೆ, ಇವತ್ತು ನನಗೆ ಚೈನ್ ಅವರು ಕೊಡಲಿಲ್ಲ. ಯಾಕಂದರೆ ಅವ್ರಿಗೆ ನಾನು ಹೇಳಿರೋದು ಬಂದು ಕೊಯಂಬತ್ತೂರಲ್ಲಿ ಮಾಡೋಂಥ ಡಿಸೈನು. ಸೊ ಅದು ಚೈನ್ ಬಂದಿದೆ, ಬಟ್ ಹಾಲ್ ಮಾರ್ಕ್ ಹಾಕಿಲ್ಲ. ಚೈನ್ ರೆಡಿಯಾಗಿ ಬಂದಿದೆ, ಹಾಲ್ ಮಾರ್ಕ್ ಹಾಕಿಲ್ಲ. ಸೊ ಇವತ್ತು ಹಬ್ಬ ಇರೋದ್ರಿಂದ ಹಾಲ್ ಮಾರ್ಕ್ ಹಾಕೋತ್ರ ರಜೆ ಇದೆಯಂತೆ. ಸೊ ನೋಡೋಣ ಯಾವಾಗ ಕೊಡ್ತಾರೆ ಅಂತ. ನನಗೆ ಇವತ್ತು ಹಾಕೋಬೇಕಂತ ಆಸೆ ಇತ್ತು. ನಾಳೆ ನಾಡಿದ್ದು ಬರ್ಬೋದು, ನೋಡ ಬಂದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಮೇ ಬಿ ಎಷ್ಟಾಗಿದೆಯೋ ಗೊತ್ತಿಲ್ಲ, ಎಲ್ಲ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳೆ ನಮ್ಮ ನಾನ್ ವೆಜ್ ಹೊಸ್ತೊಡ್ಕು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫೋಟೋಸ್ ತೆಗ್ದಿರೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಶಾರ್ಟ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ. ತುಂಬ ಜನ ರಿಪ್ಲೈ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಚೆನ್ನಾಗಿ ಕಾಣ್ತಿದ್ದೀರಾ, ಸುಬ್ಬು ಚೆನ್ನಾಗಿ ಕಾಣ್ತಿದ್ದಾನೆ ಅಂತೆಲ್ಲ ತುಂಬ ಜನ ಹೇಳ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವಾಟ್ಸಪ್ಪಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ ಅವ್ರಿಗೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.